ಲಕ್ಷ್ಮಕ್ಕ ಇನ್ನೇನಾರ ಬೇಕಿತ್ತೇನೆ ನೋಡಲಿ ಚಿಕನ್ ತೊಳ್ಕೊಂಬಂದು ಕೊಟ್ಟಿದ್ದೀನಿ ಎಲ್ಲ ತರಕಾರಿಗಳು ಎಲ್ಲಾನು ಆಗೈತೆ ಖಾರಕ್ಕೆಲ್ಲ ರೆಡಿ ಮಾಡಾಗೈತೆ ಎಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಧನಿಯಾ ಪುಡಿ ಮೊಸರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಮ್ಮ ಇನ್ನೇನಾರ ಬೇಕೇನು ಹೇಳುವ ನೆನಪು ಮಾಡುವ ಬೇಗ ತಗೊಂಬಂದು ಕೊಡ್ತೀನಿ ಮಸಾಲೆ ಪುಡಿಗಳು ಒಳಗಡೆ ಇದಾವೆ ಅದೊಂದು ತಗೊಂಬಂದು ಕೊಡಬೇಕು ಲಕ್ಷ್ಮಕ್ಕ ಅದು ಬಿಟ್ರೆ ಇನ್ನೇನಾದ್ರೂ ಮರ್ತಿರ್ತಿದ್ದೀನಿ ನೋಡಿ ಏನು ಮರ್ತಿಲ್ಲ ಕಣಕು ನಿಂಗಕ್ಕ ಎಲ್ಲ ತಗೊಂಬಂದಿದ್ಯಾ ಆಯ್ತು ಅಲ್ಲ ಕಣಕ್ಕ ಬಿರಿಯಾನಿ ಮಾಡೋದಕ್ಕೆ ಕಬಾಬ್ ಮಾಡೋದಕ್ಕೆ ತಪ್ಲೆ ಬಾಂಡ್ಲಿಗಳು ಏನು ತಗೊಂಬಂದಿಲ್ವಲ್ಲಕು ಒಳಗು ಬೇಗ ತಗೊಂಬ ಅದೊಂದು ತಗೊಂಬಂದ್ಬಿಟ್ರೆ ನೋಡಪ್ಪ ಸಫಿಶಿಯೆಂಟ್ ಆಗಿ ಮಾಡ್ಬಿಡ್ಬೋದು ಅತ್ಲಾಗಿ ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ ಹಂಗೆ ಎಲ್ಲ ಇದು ಮಾಡೋದಕ್ಕೆ ಸೌಟ್ ಇಲ್ಲ ಕಣಕು ನಿಂಗಕ್ಕ ಎಲ್ಲ ತಿರುವಕ್ಕೆ ಚಿಕನ್ ಕಬಾಬು ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಸೌಟ್ ತಗೊಂಬ ಅದು ಬಿಟ್ರೆ ಇನ್ನೇನು ಉಪ್ಪು ತಗೊಂಬಂದಿಲ್ಲ ಅಕ್ಕ ಉಪ್ಪು ತಗೊಂಬರ್ಬೇಕು ಅಷ್ಟು ತಗೊಂಬರಕ್ಕ ಮಸಾಲೆದು ಬೇರೆ ಮರ್ತಿದ್ಯಾ ಅಂತ ಹೇಳ್ತಿದ್ಯಾ ಮಸಾಲೆದು ತಗೊಂಬಂದ್ಬಿಡುವ ಅಷ್ಟು ತಗೊಂಬಂದ್ರೆ ಸರಿಯಾಗಿ ಹೋಗ್ಬಿಡುತ್ತೆ ಮೊದಲು ನನಗೆ ತಪ್ಪಲೆ ತಗೊಂಬ ಚೆನ್ನಾಗಿರೋದು ಫಿಲ್ಟರ್ ನೀರು ತಗೊಂಬ ಇಷ್ಟು ತಗೊಂಬರಕ್ಕ ಮಾಡೋಣ ಬೇಗ ಸರಿ ಕಣೆ ಆಯ್ತು ಲಕ್ಷ್ಮಕ್ಕ ತಗೊಂಬಂದು ಕೊಡ್ತೀನಿ ಕಡೆ ಹೇಳು ಅಲ್ಲ ಕಣೆ ಲಕ್ಷ್ಮಕ್ಕ ಎಲ್ಲ ಸರಿ ಆಯ್ತು ನೀನು ಬಂದಿದ್ಯಾ ಹಂಗ ನಮ್ ಜೊತೆ ನಮ್ ಜಲ್ಜಕ್ಕನು ಇದ್ದಿದ್ರೆ ಚೆನ್ನಾಗಿರೋದಲ್ವೇನೆ ಪಾಪ ಅವಳುನು ಇರ್ಬೇಕಿತ್ ಕಣೆ ಅವಳುನು ನಮ್ ಜೊತೆ ಮಾತಾಡ್ಕೊಂಡು ಹೆಂಗ ಹೆಲ್ಪ್ ಮಾಡೋದು ಹೆಲ್ಪ್ ಮಾಡ್ದಲೇ ಇರ್ಲಿ ಏನ್ ಪರವಾಗಿಲ್ಲ ಏನು ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಮ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಅವಳುನು ನಮ್ ಜೊತೆ ಕಬಾಬ್ ಬಿರಿಯಾನಿ ಎಲ್ಲ ತಿನ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ಹೋಗಿದ್ರೆ ನಮಗೂ ಚೆನ್ನಾಗಿರೋದು ಬೇಜಾರ್ ಕಳಿಯೋದು ಪಾಪ ಜಲ್ಜಕ್ಕರು ಬಹಳ ಒಳ್ಳೆವಳು ಅವಳ ಮನೇಲೂ ಏನಾದ್ರು ಮಾಡಿದ್ರೆ ನನಗೆ ಕರಿದಂಗಿರಲ್ಲ ಅಲ್ವಾ ಅದಕ್ಕೆ ಜಲ್ಜಕ್ಕಂಗೂ ಕರೆದಿದ್ರು ಆಗ್ತಿತ್ತು ಅಲ್ವಾ ಕಣ್ಣಿಂಗಕ್ಕಯ್ಯೋ ನಾನು ನೀನ್ ನೆನಪು ಮಾಡೋದಕ್ಕಿಂತ ಮುಂಚೆನೇ ನಾನು ಅವಾಗ್ಲೇನೆ ನೆನಪು ಮಾಡಿದೆ ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಳ್ತೀವ ಏನ್ ಅನ್ಕೊಳ್ತೀವ ಅಂತ ನಾನು ಹೇಳಕ್ ಹೋಗ್ಲಿ ಅನ್ಕೊಂಡ ಕೌ ನಿಂಗಕ್ಕಯ್ಯೋ ಆಯ್ತು ಹೋಗಕ್ಕ ಕರ್ಕೊಂಬ ಇನ್ನು ಒಳ್ಳೇದಲ್ವಾ ಪಾಪ ಜಲ್ಜಕ್ಕ ಬಹಳ ಒಳ್ಳೇದು ನಮಗೂ ಬೇಜಾರು ಕಳಿಯಂಗ ಆಗುತ್ತೆ ಅಲ್ಲಕ್ಕ ನಿಂಗಕ್ಕಯ್ಯೋ ಜಲ್ಜಕ್ಕ ನನ್ಕಿಂತ ಚೆನ್ನಾಗೇನೆ ಮಾಡುತ್ತೆ ಕಬಾಬು ಬಿರಿಯಾನಿ ಇವೆಲ್ಲ ಬಹಳ ಚೆನ್ನಾಗಿ ಮಾಡುತ್ತೆ ಮೊನ್ನೆ ನಮ್ಮಲ್ಲಿ ಫಂಕ್ಷನ್ ಮಾಡಿದ್ದು ನೋಡು ಅದಕ್ಕೆ ಎಲ್ಲ ಚಿಕನ್ ಮಟನ್ ಎಲ್ಲ ತಗೊಂಡ್ಬಂದಿದ್ದು ನೋಡಕ್ಕ ನನಗೂ ಅಷ್ಟು ಕರೆಕ್ಟ್ ಆಗಿ ಐಡಿಯಾ ಗೊತ್ತಾಗ್ತಿರಲಿಲ್ಲ ಜಾಸ್ತಿ ಜನಕ್ಕೆ ಮಾಡೋದಕ್ಕೆ ನನಗೆ ಬರಲ್ಲ ಒಂದು 50-60 ಜನಕ್ಕೆ ಮಾಡಬೇಕಿತ್ತು ಅದಕ್ಕೆಲ್ಲ ಜಲ್ಜಕ್ಕನೆ ಮಾಡಿದ್ದು ಇಲ್ಲ ಬಹಳ ಟೇಸ್ಟಿಯಾಗಿ ಮಾಡುತ್ತೆ ಅಕ್ಕ ಅದು ಎಲ್ಲಿ ಕಲ್ತಿತ್ತೋ ಏನಪ್ಪ ಗೊತ್ತಿಲ್ಲ ನನಗಂತೂ ಮುಖಡೆ ಲಕ್ಷ್ಮಕ್ಕ ಅವತ್ತು ಮಾತ್ರ ನಿಮ್ಮಂದ್ಲ ಅವತ್ತು ನಾನು ಬಂದಿದ್ದಲ್ಲ ನೀನು ಕರೆದಿದ್ದಲ್ಲ ಅವತ್ತು ಚಿಕನ್ ಮಟನ್ ಮಾಡಿಬಿಟ್ಟು ಮಟನ್ ಸಾಂಬಾರು ಚಿಕನ್ ಗ್ರೇವಿನ ಏನೋ ಮಾಡಿದ್ರಲ್ಲ ಅವತ್ತು ನಾನು ಬಂದಿದ್ದಲ್ಲ ನಾನು ಯಾರ ಭಟ್ರಿಗೆ ಯಾರ ಕರ್ಕೊಂಡ್ ಬಂದ್ಬಿಟ್ಟು ನೀವು ಮಾಡಿಸಿದ್ರ ಅನ್ಕೊಂಡಿದ್ದ ಕಣೆ ಹಂಗಾರೆ ನಮ್ ಜಲ್ಜಕ್ಕನ್ನು ಮಾಡಿದ್ದದು ಬಹಳ ಚೆನ್ನಾಗಿತ್ತು ಕಣಮ್ಮ ನಮ್ಮ ಹುಡುಗಿನೂ ತಿನ್ಕೊಂಡ್ ಬಂದು ಅಮ್ಮ ಚಿಕನ್ ಇದೆಲ್ಲ ಮಾಡಿದ್ರಮ್ಮ ಗ್ರೇವಿ ಮಾಡಿದ್ರು ನಾನೇನ್ ಮಟನ್ ಸಾಂಬಾರಿಂದ ಏನು ಊಟ ಮಾಡಿಲ್ಲ ಬರೀ ಚಿಕನ್ ತಿಂತೀನಂತ ಚಿಕನ್ ಗ್ರೇವಿ ಅನ್ನ ಮಾತ್ರ ಹಾಕಿದ್ರು ಕಣಮ್ಮ ತಿನ್ಕೊಂಡ್ ಬಂದೆ ಗ್ರೇವಿ ಮಾತ್ರ ಸಖತ್ತಾಗಿತ್ತು ಕಣಮ್ಮ ಲಕ್ಷ್ಮಕ್ಕರ ಮನೆದು ಅಂತ ಹೇಳ್ತಿದ್ಲು ನಾನು ಇನ್ನೇನ್ ಸಾಮಾನ್ಯಕ್ಕೆ ಇನ್ನೇನು ಭಟ್ರ ಕರ್ಕೊಂಡ್ ಬಂದ್ಬಿಟ್ಟು ಮಾಡಿಸಿರ್ಬೇಕು ಅನ್ಕೊಂಡು ನಾನು ಸುಮ್ಕಾಗಿದ್ದೆ ಕಣೆ ಜಲ್ಜಕ್ಕ ಇವೆಲ್ಲ ಕಲ್ತೈತನಮ್ಮ ಮಾಡ್ತಾಳ್ಕೊಂಡ್ ಬಿಡು ಜಲ್ಜಕ್ಕ ಮಾತ್ರ ಚೆನ್ನಾಗೆ ಮಾಡ್ತಾಳೆ ಅಡಿಗೆ ಇವೆಲ್ಲ ಬಹಳ ಚೆನ್ನಾಗಿ ಮಾಡ್ತಾಳೆ ಅವ್ರ ಮನೇಲಿ ತಿಂಡಿನೂ ಆಟೆಯ ಬಹಳ ರುಚಿಯಾಗಿ ಮಾಡ್ತಾಳೆ ಸರಿ ನಿಂಗಕ್ಕಯ್ಯ ಆಯ್ತು ಇವಾಗ ನಿಂಗಕ್ಕಯ್ಯ ಒಂದ್ ಕೆಲಸ ಮಾಡು ಒತ್ತು ಬೇರೆ ಆಗೋಯ್ತು ಬೇಗ ಮಾಡೋಣ ಅತ್ಲಾಗಿ ಅಲ್ವಾ ನೀನು ಜಲ್ಜಕ್ಕನ್ ಕರ್ಕೊಂಡ್ ಬರಕ್ ಹೋಗಕ್ಕಿಂತ ಮುಂಚೆ ನನಗೆ ತಪ್ಲೆ ಬಾಂಡ್ಲಿ ಮತ್ತೆ ಇದು ಕಬಾಬ್ ಮಾಡೋದಕ್ಕೆ ಕಬಾಬ್ ಮಾಡೋ ಎಣ್ಣೆ ಅವೆಲ್ಲದನ್ನು ಬೇಕು ಮರಿಬೇಡ ಬೇಗ ರಪ್ಪನ್ ತಗೊಂಬಂದು ಕೊಟ್ಟೋಗ್ಬಿಟ್ಟು ನೀನು ಹೋಗ್ಬಾ ಅಲ್ಲ ಕಣ್ಣಿಂಗಕ್ಕೆ ನಿಮ್ಮ ಅತ್ತೆಯವ್ರ ಹತ್ರ ಹೋದ್ರು ಕಾಣಿಸ್ತಾನೆ ಇಲ್ಲ ಇಟ್ಟೋವರೆಗೂ ಇಲ್ಲೇ ಕುಂತಿದ್ರು ನಮ್ಮ ಅತ್ತೆನ ಅದೇ ಮೊಟ್ಟೆ ತಗೊಂಬರಿಲ್ಲ ನಮ್ಮ ಅಪ್ಪ ಕಬಾಬ್ ಮಾಡೋದಕ್ಕೆ ಮೊಟ್ಟೆ ಬೇಕಲ್ಲ ಕಳಿಸ್ಕೊಳೋದಕ್ಕೆ ಮೊಟ್ಟೆ ತಗೊಂಬರಿಲ್ಲ ಅದಕ್ಕೆ ಅವ್ನ ಎತ್ತಾಗ ಹೋದ ಕಣಮ್ಮ ತಡಿ ನೀನ್ ಎಷ್ಟು ದೂರ ಅಂತ ಓಡಾಡ್ತಿರ್ತೀಯ ಹೋಗ್ತಿರ್ತೀಯ ಅಂದಿತಾವ ಎಲ್ಲ ಹೋಗ್ಬೇಡ ನಾನು ಇನ್ನೇನು ಸುಮ್ಮನೆ ಕುಂತಿದ್ದೀನಿ ಹೋಗಿ ತಗೊಂಬರ್ತೀನಿ ನೀನು ಅದೇನ್ ಕೆಲಸ ಮಾಡ್ತಿರೋ ನೀನು ಲಕ್ಷ್ಮಕ್ಕ ಇಲ್ಲೇ ಅಂತ ಹೇಳಿ ಹೋದ್ರು ನಮ್ಮ ಅತ್ತೆಯವರು ಪಾಪ ನಮ್ಮ ಅತ್ತೆಯವರು ಅದು ಇದು ಕೆಲಸಗಳು ಮಾಡುತ್ತಾನೆ ಇರ್ತಾರೆ ಹೆಲ್ಪ್ ಮಾಡ್ತಿರ್ತಾರೆ ಪಾಪ ನಮ್ಮ ಅಪ್ಪ ಒಂದ್ ತಗೊಂಬಂದ್ರೆ ಒಂದ್ ತಗೊಂಬರಲ್ಲ ಏನ್ ಮಾಡ್ತೀಯ ಲಕ್ಷ್ಮಕ್ಕ ಅತ್ಲಾಗಿ ಇವಾಗ ನೋಡು ಇವಾಗೆಲ್ಲ ಹೋಗ್ಬೇಕು ಅರ್ಜೆಂಟ್ ಆಗಂತ ಅಲ್ಲೇ ಹೊಲ್ಟೇ ಬಿಟ್ರು ಅತ್ಲಾಗಿ ಎಲ್ಲ ಒಬ್ಳೆ ಮಾಡ್ಬೇಕು ನನಗೂ ಸಾಕಾಗಿ ಹೋಗ್ಬಿಡುತ್ತೆ ಹೋಗತ್ಲಾಗಿ ಅಲ್ಲ ಕಣ್ಣಿಂಗಕ್ಕಯ್ಯ ಆದ್ರೂ ಮಲ್ಲೇಶಣ್ಣ ಮಾತ್ರ ಎಲ್ಲಾ ಕಡೆಯಿಂದ ಹೆಲ್ಪ್ ಮಾಡಿಸ್ಕೊಂಡು ಬಿಡಮ್ಮ ಅತ್ಲಾಗಿ ಹೊಲದಲ್ಲಿ ತೋಟದಲ್ಲಿ ಪಾಪ ಎಲ್ಲಾ ಕೆಲಸ ಮಾಡುತ್ತೆ ನಿನಗೂ ಹುಷಾರಿರಲ್ಲ ಅಂದ್ರೆ ಅವರೇ ಅಡಿಗೆ ಮಾಡ್ಕೊಂತಾರೆ ಪಾಪ ಮನೇಲೆಲ್ಲ ಕೆಲಸಗಳು ಮಾಡ್ಕೊಂತಾರೆ ಎಲ್ಲಾ ಕೆಲಸಗಳು ಅವರೇ ಮಾಡ್ಕೊಂತಾರೆ ನಾನು ಬಹಳ ದಿವಸ ನೋಡಿದೀನಿ ನಿನಗೆ ಹುಷಾರಿಲ್ಲ ಅಂದ್ರೆ ಪಾಪ ನೀರ್ ಅವರೇ ತುಂಬ್ಕೊಂತಾರೆ ನಿನ್ ತಿಂಡಿ ಮಾಡು ಅಡಿಗೆ ಮಾಡಂತ ಹೇಳಲ್ಲ ಮನೆಯವ್ರಿಗೆಲ್ಲಾರು ಅವರೇ ಮಾಡಕ್ ಬಿಡ್ತಾರ ಅತ್ಲಾಗಿ ಕಡೆಗೆ
ಎಲ್ಲ ಮಾಡ್ತಾರ ಬಿಡಕ. ಹೆಂಗ ನೀನ್ ಪುಣ್ಯ ಮಾಡಿದ್ಯಾ ಮಲ್ಲೇಶಣ್ಣನಂತ ಗಂಡ ಪಡೆಯಕ್ಕೆ ಪಾಪ ಬಾಳ ಒಳ್ಳೆಯವ್ರ ಕಣ್ ಹೇಳಕ. ಹ್ಮ್ ಲಕ್ಷ್ಮಕ್ಕ ಅವ್ರ ಮುಂದೆ ಹೇಳದಲ್ಲ ನಾನು, ಬಾಳ ಒಳ್ಳೆಯವ್ರನ್ನ ಕಡೆ ಹೇಳ ಮಾತಾಗಿ. ಎಲ್ಲ ಬಳಿ ಬೆಳಿಗ್ಗೆ ಎದ್ದಾಗ್ಲಿಂದಾನು ಬಳಿ ಕೆಲಸ ಮಾಡ್ತಾನೆ ಇರ್ತಾರೆ. ನೋಡಿ ಇವತ್ತು ಬೆಳಿಗ್ಗೆಯಿಂದಾನು ಟೊಮೆಟೊ ಸಸಿಗಳಿಗೆ ಬಳ್ಳಿ ಕಟ್ಟೋದಿಕ್ಕೆ ಒಂದಿಬ್ರು ಆಳುಗಳು ಬೇರೆ ಬರ್ತೀವಂತ ಹೇಳ್ಬಿಟ್ಟು ಬರಲಿಲ್ಲ. ಒಬ್ರು ಬಂದಿದ್ರು, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಎಲ್ಲ ಅವರೇ ಕೆಲಸ ಮಾಡಿದ್ದಾರೆ. 2-3 ಜನದ ಕೆಲಸ ಒಬ್ರೇ ಮಾಡ್ತಾರೆ ಕಣೆ ನಮ್ಮ ಅಪ್ಪವು. ಲಕ್ಷ್ಮಕ್ಕ ಹೇಳ್ಕೊಳದಲ್ಲ, ಬಹಳ ಚೆನ್ನಾಗಿ ಕೆಲಸ ಅದು ಇದು ಮಾಡ್ತಾನೆ ಇರ್ತಾರೆ. ಒಂದ್ ಗಳಿಗೆ ಸುಮ್ಕಿರಲ್ಲ. ನಾನು ಪಾಪ ಅವರು ಕೆಲಸ ಮಾಡೋದ್ ನೋಡಕ್ಕಾಗ್ದಲೆ ಮಾಡ್ತಾನೆ ಇರ್ತಾರಲ್ಲ ಹೊಲದಲ್ಲಿ, ಮನೆ ಹತ್ರ ಇರಕ್ಕಾಗಲ್ಲ ಕಣೆ ಲಕ್ಷ್ಮಕ್ಕ. ನಾನು ಹೋಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾರೆ ಕೆಲಸ ಮಾಡಿಸ್ತಿರ್ತೀನಿ. ಹಂಗ ಬಿಡ್ನಿಂಗ ಕೈ ಹಾಕ್ಲಾಗಿ ಹೆಂಗ ನಿಮ್ ಅದೃಷ್ಟ ಚೆನ್ನಾಗೈತೆ. ಅದೃಷ್ಟ ಚೆನ್ನಾಗಿರೋದಕ್ಕಿಂತ ನೀವು ಒಂಥರ ಕಷ್ಟಪಟ್ಟು ಪಾಪ ಕೆಲಸ ಮಾಡ್ತೀರಾ ಕಣಿ. ಹೇಳ್ರಿ ಪಾಪ ಗಂಡ ಹೆಂಡತಿ ಇಬ್ರಾಳನು ಎಲ್ಲ ಊರವರೆಲ್ಲ ಹೇಳ್ತಾರಲ್ಲ, ಒಂದ್ ಗಳಿಗೆ ಸುಮ್ಮ ಕೂತ್ಕೊಳಲ್ಲ ಏನಿಲ್ಲ. ಹೆಂಗ ನಿಮ್ ಪುಣ್ಯಕ್ಕೆ ಹೆಂಗ ದೇವ್ರ ದಯದಿಂದ ಹೆಂಗ ಬೋರ್ನಲ್ಲಿ ಹೆಂಗ ನೀರ್ ಸಿಕ್ಕೈತೆ. ಬೋರ್ ಕೊರಿದ ತಕ್ಷಣ ನಿಮ್ ಪುಣ್ಯಕ್ಕೆ ಹೆಂಗ ನೀರ್ ಸಿಕ್ಕೈತೆ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಂತಿದ್ರ. ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಬೆಳ್ಕೊಂಡು ಮಲ್ಲೇಶಣ್ಣನು ಸೊಪ್ಪು ಅದು ಇದು ಎಲ್ಲ ಹಳ್ಳಿ ಮೇಲೆಲ್ಲ ಮಾರ್ಕೊಂಡ್ ಬರುತ್ತೆ. ಬೆಳಿಗ್ಗೆ ಎದ್ದಾಡ್ಕೆಳಗನೆ ತರಕಾರಿ ಎಲ್ಲ ಬೆಳ್ಕೊಂತೀರಾ, ಎಲ್ಲ ಮಾಡ್ಕೊಂತಿದ್ರಮ್ಮ. ನಾವು ನೋಡು ಬೆಳಿಗ್ಗೆ ಎದ್ರೆ ಬೇರೆ ಹತ್ರ ಕೆಲ್ಸಕ್ಕೆ ಕೇಳ್ಕೊಂಡು ಹೋಗ್ಬೇಕು. ನೀವು ಹಂಗಲ್ಲ ಕಣಕ್ಕ. ಹೆಂಗ ನಿಮ್ ಪಾಡಿ ನೀವು ಯಾರ ತಂಟೆಗೂ ಹೋಗಲ್ಲ, ಯಾರ ಸವಾಸಕ್ಕೂ ಹೋಗಲ್ಲ. ಗಂಡ ಹೆಂಡತಿ ಮನೇಲಿ ಏನಾಯ್ತು ಅದನ್ನ ತಿಂಡಿ ಅಡಿಗೆನೋ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಹೊಲತವ ಕೆಲಸ ಮಾಡ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ತೀರ ಮಾತ್ಲಾಗಿ ಅಲ್ವಾ. 2 ಸ್ಕೂಲ್ ಸಾಕೊಂಡಿದ್ದೀರಾ, ಆ ಸ್ಕೂಲ್ ಮೇವ್ ಹಾಕೊಂಡು ಅಲ್ಲೇ ಹಾಲು ಕರ್ಕೊಂಡು ಹಾಲು ಹಾಕಿ ಬಂದು ಹೆಂಗ ನೆಮ್ಮದಿಯಾಗಿ ಇದಿರ ಕಣ್ ಬಿಡ. ನಿಂಗ ಕೈ ಹಾಕ್ಲಾಗಿ ಮುಖಂಡ್ ಬಾರೆ ಲಕ್ಷ್ಮಕ್ಕ ಹಾಕ್ಲಾಗಿ ಏನ್ ಮಾಡ್ತೀಯ ಹೇಳಮ್ಮ. ನಮ್ಮ ಅಪ್ಪನ ಪಾಪ ಮೊದ್ಲು ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋಗ್ತಿದ್ರು, ನಾನು ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ. ಹೋಗಿ ನಮಗೂ ಸಾಕಾಗೋಯ್ತು ಕಣೆ. ಬೇರೆ ಹತ್ರ ಎಷ್ಟಂತ ಕೆಲಸ ಮಾಡ್ತೀಯ ಹಾಕ್ಲಾಗಿ. ಹೆಂಗ ನೆಮ್ಮದಿಯಾಗಿದೀವಿ. ನೆಮ್ಮದಿ ಅನ್ನೋದಕ್ಕಿಂತ ಒಂಥರ ಬೇರೆ ಹತ್ರ ಕೆಲಸ ಕೇಳ್ಕೊಂಡು ಹೋಗಂಗಿಲ್ಲ ಏನಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಹೊಲದಲ್ಲೇ ನಾವು ಕೆಲಸ ಮಾಡ್ಕೊಂತೀವಿ. ಈಗ ಇಷ್ಟು ಗಂಟೆಗೆ ಬರ್ತೀರಾ, ಇಷ್ಟು ಗಂಟೆಗೆ ಹೋಗ್ತೀರಾ ಅಂತ ಯಾರು ಹೇಳಲ್ಲ ಏನಿಲ್ಲ ಲಕ್ಷ್ಮಕ್ಕ. ಮಾತ್ರ ನೀನ್ ಹೇಳ್ದಂಗೆನೆ ನೆಮ್ಮದಿಯಾಗಿದೀವಿ ಮಾತ್ರ. ಹೆಂಗ ನೀರ್ ಸಿಕ್ಕೈತೆ ಹೆಂಗ ಒಂದ್ ಸ್ವಲ್ಪ ನಿಮ್ದು ತೆಂಗಿನ ತೋಟ ಕಡಿಮೆ ಐತಲ್ವಾ ಪಾಪ. ಮೊದ್ಲಿನ ಬಹಳ ಕಡಿಮೆ ಐತೆ ತೆಂಗಿನ ತೋಟ. ನೋಡಿ ಅತ್ಲಾಗಿ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕ್ಬಿಡ್ರಿ. ಹೆಂಗ ನೀರ್ ಐತೆ ಬೋರ್ನಲ್ಲಿ ಚೆನ್ನಾಗಿ ನೋಡ್ಬಿಟ್ಟು ಎಲ್ಲ ತೆಂಗಿನ ಸಸಿ ಅಡಿಕೆ ಸಸಿ ಎಲ್ಲ ಹಾಕ್ಸಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ನೋಡ್ಬಿಟ್ಟು ಅತ್ಲಾಗಿ ಡ್ರಿಪ್ ಗಿಪ್ ಎಲ್ಲ ಮಾಡಿಸ್ಬಿಡ್ರಿ. ಒಂದ್ಸಲಿ ಎಲ್ಲ ಡ್ರಿಪ್ ಎಲ್ಲ ಮಾಡಿಸ್ಬಿಟ್ಟು ಸಸಿಗಳೆಲ್ಲ ಹಾಕ್ಬಿಟ್ಟು ಆಮೇಕಿಂದ ಮಲ್ಲೇಶಣ್ಣನ ಬಗ್ಗೆ ಇನ್ನೇನು ಮಾತಾಡಂಗಿಲ್ಲ ಬಿಡು. ಎಲ್ಲ ನೋಡ್ಕೊಳುತ್ತೆ, ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಆಮೇಕಿಂದ ಹೆಂಗ ನಿಮ್ ಜೀವನ ನಡೆಯುತ್ತೆ ಆರಾಮಾಗಿ. ತೆಂಗಿನ ಸಸಿಗಳೆಲ್ಲ ದೊಡ್ಡದಾದ್ರೆ ಫಸ್ಲಿಗೆ ಬಂದ್ಬಿಟ್ರೆ ಆಯ್ತು, ನೆಮ್ಮದಿಯಾಗಿ ಇರ್ಬೋದು ಅತ್ಲಾಗಿ ಅಂತ ನಂದು. ಹೆಂಗಿದ್ರು ತೋಟದಲ್ಲಿ ದಿನಾಲು ಹೋಗ್ತಿರ್ತೀರಾ, ಕೆಲಸ ಮಾಡ್ತಾನೆ ಇರ್ತೀರಾ, ತರಕಾರಿಗಳು ಬೆಳಿತಿರ್ತೀರಾ, ನೀರ್ ಬಿಡ್ತಿರ್ತೀರಾ. ಹೆಂಗ ಅದ್ರ ಜೊತೆ ತೆಂಗಿನ ಸಸಿಗಳು ಅಡಿಕೆ ಸಸಿಗಳು ಹಾಕ್ಬಿಟ್ರೆ ಅಕ್ಕ ನಿಂಗಕ್ಕ ಹೆಂಗ ಅದನ್ನು ಅದ್ರ ಪಾಡಿಗೆ ಹಂಗ ಬೆಳ್ಕೊಂಡು ಹೋಗ್ಬಿಡ್ಬೋದು ಅತ್ಲಾಗಿ. ಅವನು 5-6 ವರ್ಷಕ್ಕೆ ಅದಾದ್ಮೇಲೆ ಫಸಲು ಬರಕ್ ಶುರು ಆಗುತ್ತೆ. ಹೆಂಗ ನಿಮ್ ಜೀವನ ನಡೀತಲ್ವೇನಕ್ಕ. ಅಲ್ಲ ಕಣ್ಣಿಂಗಕ್ಕಯ್ಯ ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ. ನೀವೇನು ತೆಂಗಿನ ಸಸಿ ಅಡಿಕೆ ಸಸಿ ಏನ್ ಹಾಕಿದಿರ ಹಾಕಿಲ್ಲ ತೋಟಕ್ಕೆ? ಇಲ್ಲ ಕಣೆ ಲಕ್ಷ್ಮಕ್ಕ, ಇನ್ನು ನಮ್ಮ ಅಪ್ಪ ಹಾಕನ ತೆಂಗಿನ ಸಸಿಗಳೆಲ್ಲ ನೋಡೋಣ ಯಾವ್ದಾರ ಚೆನ್ನಾಗಿರತ್ತವ ನೋಡ್ಬಿಟ್ಟು ತಗೊಂಬಂದ್ಬಿಟ್ಟು ಅತ್ಲಾಗಿ ಎಲ್ಲ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕ್ಬೇಕು ಅಂತ ಹೇಳ್ತಿದ್ರು. ಇನ್ನು ಮಾಡೋಣ ಅಂತಾರೆ ಇದೀವ್ ಕಣೆ. ಬರೀ ಆ ಕೆಲಸ ಈ ಕೆಲಸಗಳು ಏನ್ ಮಾಡ್ತೀಯ ಹೇಳು. ಬರೀ ಅದು ಇದು ಕೆಲಸಗಳು ಮಾಡೋದೇ ಆಗೋಯ್ತು ಅತ್ಲಾಗಿ. ಪುರ್ಸತ್ತಿಲ್ಲ ಏನಿಲ್ಲ. ತರಕಾರಿಗಳು ಎಲ್ಲ ಬೆಳೆದಿದೀವಿ ತೋಟದಲ್ಲಿ. ಒಂದ್ ಗಳಿಗೆನು ಪುರ್ಸತ್ತೆ ಇರಲ್ಲ ಕಣೆ ಲಕ್ಷ್ಮಕ್ಕ. ಏನ್ ಮಾಡ್ತೀಯ ಹಿಂಗಲ್ಕಂಡಿಂಗಯ್ಯೋ ಹಿಂಗ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ಈಗ ಹೆಂಗಿದ್ರು ನೀವು ಹೊಲಕ್ಕ ಹೋಗ್ತೀರಾ, ದಿನಾಲು ಕೆಲಸ ಮಾಡ್ತಾನೆ ಇರ್ತೀರಾ, ತರಕಾರಿಗಳು ಬೆಳೆದಿದ್ದೀರಾ, ಸೊಪ್ಪುಗಳು ಬೆಳಿತೀರಾ, ನೀರ್ ಬಿಡ್ತಾನೆ ಇರ್ತೀರಾ. ಹೆಂಗಿದ್ರು ನಿಮ್ದು ಒಂದ್ ಸ್ವಲ್ಪ ತೆಂಗಿನ ತೋಟನು ಕಡಿಮೆ ಐತಲ್ವೇ ನಿಂಗಕ್ಕಯ್ಯ, ಅದಕ್ಕೆ ಹೇಳ್ತಿರೋದು. ಹೆಂಗಿದ್ರು ಎಲ್ಲ ಕೆಲಸಗಳು ಮಾಡ್ತಾನೆ ಇರ್ತೀರಲ್ವಾ, ಯಾವಾಗ್ಲೂ ತೋಟದ ಹತ್ರನೇ ಇರ್ತೀರಾ. ಗಂಡ ಹೆಂಡತಿ ಇಬ್ರಾಳನು ಕೆಲಸಗಳು ಮಾಡ್ತಾನೆ ಇರ್ತೀರಾ. ಒಂದ್ ಸ್ವಲ್ಪ ತೆಂಗಿನ ಸಸಿಗಳು ಹಾಕ್ಬಿಟ್ರೆ, ತೆಂಗಿನ ಸಸಿ ಅಡಿಕೆ ಸಸಿಗಳು ಹಾಕ್ಬಿಟ್ರೆ ಹೆಂಗ ಅದ್ರ ಪಾಡಿಗೆ ಅವು ಎಲ್ಲ ಬೆಳ್ಕೊಂಡು ಹೋಗ್ತಿರ್ತವೆ. ನೋಡಿ ಒಂದ್ ಸ್ವಲ್ಪ ಡ್ರಿಪ್ ಮಾಡಿಸ್ಬಿಡ್ರಿ ತೋಟಕ್ಕೆ. ತೆಂಗಿನ ಸಸಿಗಳಿಗೆ ಅಡಿಕೆ ಸಸಿಗಳಿಗೆ ಡ್ರಿಪ್ ಮಾಡಿಸ್ಬಿಟ್ಟು ಗೇಟ್ ವಾಲ್ ಮೋಟರ್ ಆನ್ ಮಾಡ್ಬಿಟ್ಟು ಗೇಟ್ ವಾಲ್ ಇಂದ ಇದ್ ಮಾಡ್ಬಿಟ್ರೆ ಆಯ್ತು ಅತ್ಲಾಗಿ. ಹೆಂಗ ಗೊಬ್ಬರ ಅಂತ ಅದು ಇದು ಉಕ್ಕೆ ಪಕ್ಕೆ ಹೊಡೆಸ್ಕೊಂಡು ಹೆಂಗ ಫಸ್ಲಿಗೆ ಬಂದ್ಬಿಡ್ತಾವ ಅತ್ಲಾಗಿ. ಕಷ್ಟನೂ ಸುಖನೂ ಆಗ್ಬಿಡುತ್ತೆ. ನೋಡಿ ಅತ್ಲಾಗಿ ತೆಂಗಿನ ಸಸಿ ಅಡಿಕೆ ಸಸಿಗಳು ಹಾಕ್ಬಿಡ್ರಿ. ಮಲ್ಲೇಶಣ್ಣ ಇನ್ನೇನ್ ಚೆನ್ನಾಗಿ ನೋಡ್ಕೊಂಡು ಹೋಗುತ್ತಲ್ಲ. ಮಲ್ಲೇಶಣ್ಣನ ಬಗ್ಗೆ ಇನ್ನೇನು ಮಾತಾಡಂಗಿಲ್ಲ ಬಿಡಕ. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ನೋಡತ್ಲಾಗ ಮಾಡ್ರಿ ಅತ್ಲಾಗಿ. ಕಣೆ ಲಕ್ಷ್ಮಕ್ಕ ನೀನ್ ಹೇಳ್ದಂಗೆ ನನ್ಗೆ ಮೊದ್ಲಿಂದಾನು ಆಸೆ ಐತೆ.
ಆ ಈಗ ಸದ್ಯಕ್ಕಿಗೆ ಪುರ್ಸೊತ್ತಿಲ್ಲ. ನಿಮ್ಮ ಮಲೇಶನಿಗೂ ಹುಷಾರ್ ಬೇರೆ ಇಲ್ಲ ಕಣೆ. ಹೋದ್ ತಿಂಗಳು ಬೇರೆ ಆಸ್ಪತ್ರೆಯಲ್ಲಿ ಕಾಯಿಲೆ ಆಗ್ಬಿಟ್ಟು ಜ್ವರ ಬಂದ್ಬಿಟ್ಟು ಒಂದ್ 2-3 ದಿವಸ ಅಡ್ಮಿಟ್ ಬೇರೆ ಆಗ್ಬಿಟ್ಟಿದ್ರು. ಪಾಪ ಸುಸ್ತಾಗಂಗೆ. ಅದಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ತಗೋಬೇಕಪ್ಪ ಅಂತ ಬೇರೆ ಡಾಕ್ಟರ್ ಬೇರೆ ಹೇಳಿದ್ರು. ಹಂಗಾಗಿ ಪಾಪ ಅವ್ರಿಗೂ ಮಾತೆತ್ತಿರ ಅವ್ರು ಕೆಲ್ಸ 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 ಅಂತ ಮಾಡ್ತಾನೆ ಇರ್ತಾರೆ. ನಾನೇ ಒಂದಿಟ್ಟು ಕೆಲ್ಸ ಏನು ಮಾಡಕ್ ಬಿಡೋಲ್ಲ. ಬೈದು ಸುಮ್ನಾಗಿಸ್ತೀನಿ. ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಸುಧಾರಿಸ್ಕೊಳ್ರಿ ಅಂತ ನಾನೇ ಒಂದ್ ಸ್ವಲ್ಪ ಸುಮ್ನಾಗಿಸ್ತೀನಿ ಕಣೆ ಲಕ್ಷ್ಮಕ್ಕ. ಮಾಡ್ತೀವಿ ಮಾತ್ರ. ದಿವಸ ಒಂದ್ ಸ್ವಲ್ಪ ಈ ಯುಗಾದಿ ಹಬ್ಬ ಜಾತ್ರೆ ಎಲ್ಲ ಕಳೀಲಿ. ಒಂದ್ ಸ್ವಲ್ಪ ಮುಂಗಾರು ಶುರು ಆಗುತ್ತಲ್ಲ ಇನ್ನೇನು. ಮುಂಗಾರು ಶುರು ಆದ್ರೆ ಅತ್ಲಾಗಿ ನೋಡ್ಬಿಟ್ಟು ಅತ್ಲಾಗಿ ಎಲ್ಲ ಹಾಕ್ಬಿಡ್ಬೇಕು ಅತ್ಲಾಗಿ. ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ನೋಡ್ಬಿಟ್ಟು ಹಾಕ್ಬೇಕು ಕಣೆ ಲಕ್ಷ್ಮಕ್ಕ. ನೀನ್ ಹೇಳ್ದಂಗೆ ಸುಮ್ನಿದ್ರೆ ಹಂಗೆ ಇರ್ತೀವಿ. ಲಕ್ಷ್ಮಕ್ಕ ಗೊತ್ತಾಗೋಯ್ತು. ಈಗ ಒಂದ್ ಕೆಲಸ ಮಾಡು, ನಿನ್ಗೆ ಬಾಣ್ಲೆ ತಪ್ಲಿಗಳೆಲ್ಲ ಸೌಟು ಇವೆಲ್ಲ ತಗೊಂಬಂದ್ ಕೊಡ್ತೀನಿ. ಅದ್ ಮಸಾಲೆ ಐಟಮ್ಗಳು ಏನೇನ್ ಬೇಕು ಅವೆಲ್ಲದನ್ನು ಒಂದ್ ಸ್ವಲ್ಪ ಎಲ್ಲ ಮಾಡ್ತಿರು. ಇಲ್ಲೇ ಆಚೆ ಕಡೆ ಹಿಂಗ ರಪ್ಪನ ಬರ್ತೀನಿ. ನಮ್ಮ ಅತ್ತೆನೂ ಅಷ್ಟಲ್ಲಿ ಬರುತ್ತೆ, ಬೇಜಾರೇನ್ ಆಗಲ್ಲ. ಅದೇನೇನ್ ಮಾಡ್ತಿರಕ್ಕ ಲಕ್ಷ್ಮಕ್ಕ. ಹಿಂಗ್ ಹೋಗಿ ಜಲ್ಜಕ್ಕಂಗೂ ಕರ್ಕೊಂಡ್ ಬರ್ತೀನಿ. ಆಯ್ತು ನಿಂಗಮ್ಮ, ರಪ್ಪನ ಬರ್ಬೇಕು. ನನಗೆ ಒಬ್ಳಿಗೆ ಇರೋದಕ್ಕೆ ಬೇಜಾರಾಗುತ್ತೆ. ನಿಮ್ಮ ಅತ್ತೆ ಇದ್ದಿದ್ರೆ ಹಂಗ ಸರಿ ಆಗದಮ್ಮ ನನ್ಗೆ ಬೇಜಾರ್ ಕಳಿಯಕ್ಕೆ. ನಿಮ್ಮ ಅತ್ತೆನೂ ಇಲ್ಲ ಏನಿಲ್ಲ, ಒಬ್ಳಿಗೆನೆ ಹೋಗು. ರಪ್ಪನ ಬರ್ಬೇಕು ಮತ್ತೆ, ಸರಿನಾ? ಜಲ್ಜಕ ಅಕ್ಕೋ, ಜಲ್ಜಕಯ್ಯ ಆಗೋಯ್ತಪ್ಪ ಇವಕ್ಕ. ಅವಾಗ್ಲಿ ನಾನು ಕೂಕಣ್ತಿದ್ದೀನಿ. ಜಲ್ಜಕ ನಿಂಗಮ್ಮ, ಈಗ ಯಾವಾಗ್ಲೇ ಬಂದೆ ನಿಂಗಮ್ಮ ನೀನು? ನೀನೇನು ಕೂಕಣ್ತಿದ್ದು? ನಾನು ಒಳಿಕೆ ಹೋದ್ರಿಟ್ಟು ಅದು ಇದು ಕೆಲಸ ಮಾಡ್ತಿದ್ದೆ ಕಣೆ ಅಡಿಗೆ ಮನೇಲಿ. ಹಂಗಾಗಿ ಕೇಳಿಸಿಲ್ಲ ಕಣೆ. ಮೊನ್ನೆ ಎಲ್ಲ ಧೂಳೆಲ್ಲ ತೆಗ್ದು ಈ ಯುಗಾದಿ ಹಬ್ಬಕ್ಕೆಲ್ಲ ಮನೇಲೆಲ್ಲ ಪಾತ್ರೆ ಎತ್ತರ ಎಲ್ಲ ಬೆಳೆದ್ನಲ್ಲ, ಎಲ್ಲ ಬೆಳಗ್ಗೆ ಎಲ್ಲ ಒಂದ್ ಕಡೆಯಿಂದ ಜೋಡಿಸಿದ್ನಮ್ಮ. ಹಂಗಾಗಿ ಕೇಳಿಸಿಲ್ಲ ಕಡೆ. ಬರೀ ಸೌಂಡ್ ಬರ್ತಿತ್ತು ನೋಡು ಪಾತ್ರೆಗಳದು. ಹಂಗಾಗಿ ಕೇಳಿಸ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡ. ಬಾರಿ ನಿಂಗಮ್ಮ, ಏನೇ ಸಮಾಚಾರ? ಇದ್ಯಾಕೆ ಆಚೆ ಕಡೆಯಿಂದಾನೆ ಕೂಕಣ್ತಿದ್ಯಾ? ಬಾ ಒಳಗೆ ಹೋಗೋಣ ಬಾ. ಈಗ ಜಲ್ಜಕಯ್ಯ, ಈಗ ಒಳಗಡೆ ಕೂತ್ಕೊಳ್ಳೋ ಪುರ್ಸೊತ್ತಿಲ್ಲ. ಈಗ ಪುರ್ಸೊತ್ತಾಗಿದ್ರೆ ಬಾ ನಮ್ಮ ಮನೆ ಹತ್ರ, ಒಂದ್ ಸ್ವಲ್ಪ ಕೆಲಸ ಐತೆ, ಹೋಗೋಣ. ನಿಮ್ಮಂತವಳ ಇದ್ಯಾಕೆ? ಯಾಕೆ ನಿಂಗಮ್ಮ ನಿಮ್ಮನೆ ಹತ್ರ ಏನ್ ಕೆಲಸ ಐತೆ ಅಂತದು? ಯಾತು ಇಲ್ಲ ಕಣ, ಬಾರಕೋ ಹೋಗೋಣ ಬಾ. ಅಲ್ಲಿ ಲಕ್ಷ್ಮಕ್ಕನು ಬಂದಿದ್ದಾರೆ. ನಮ್ಮಲ್ಲಿ ಹೋದ್ರಿಟ್ಟು ಚಿಕನ್ ತಗೊಂಬಂದಿದ್ದೆ. ಬೈಲರ್ ಕೋಳಿ ತಗೊಂಬಂದಿದ್ದೆ ಚಿಕನ್. ನಮ್ಮ ಹುಡುಗಿ ತಿನ್ಬೇಕನ್ನಿಸ್ತಿತ್ತು, ಹಂಗಾಗಿ ತಗೊಂಬಂದೆ. ಆಮೇಕಿಂದ ನಮ್ ಲಕ್ಷ್ಮಕ್ಕನು ಬಂದ್ರು. ಲಕ್ಷ್ಮಕ್ಕನು ಎಲ್ಲ ಕಬಾಬು ಬಿರಿಯಾನಿಗೆಲ್ಲ ರೆಡಿ ಮಾಡ್ತೈತೆ. ಲಕ್ಷ್ಮಕ್ಕನು ಇದ್ದಾಳಲ್ಲ, ಅದಕ್ಕೆ ಜೊತೆಲಿ ನೀನು ಬಂದ್ರೆ ಸರಿ. ನಿನಗ್ ಬಿಡ್ತಿದ್ರೆ ಸರಿ ಆಗಲ್ಲ. ನೀನು ಬಂದ್ರೆ ಇನ್ನೊಂದ್ ಸ್ವಲ್ಪ ಬೇಜಾರೆಲ್ಲ ಕಳಿಯುತ್ತೆ. ಹಂಗಾಗಿ ಲಕ್ಷ್ಮಕ್ಕನು ಹೇಳ್ತಿದ್ಲು, ಅಕ್ಕ ಜಲ್ಜಕ್ಕಂಗೂ ಕರ್ಕೊಂಬರಕ ಅಂತ. ನಾನು ಮನ್ಸಲ್ಲೇ ಅನ್ಕೊಳ್ತಿದ್ದೆ, ಹೋಗಿ ನಮ್ಮ ಜಲ್ಜಕ್ಕಂಗೂ ಕರ್ಕೊಂಬರ್ಬೇಕಂತ. ಹೆಂಗ ಅತ್ಲಾಗಿ ಮಂತವ್ಳು ಇದೆಯಾ? ಎಲ್ಲ ಹೋಗಿಲ್ಲ. ಬಾ ಹೋಗೋಣ ಬಾ. ಸುಮ್ಕಿರಿ ನಿಂಗಮ್ಮ ಅತ್ಲಾಗಿ. ಏನು ಬೇಡ ಇವಾಗ. ಅದ್ ಏನ್ ಮಾಡ್ತಿದ್ರ ಮಾಡ್ಕೊಡ್ತೀನಿ, ಹೋಗ್ರಿ. ನಾನ್ ಬರ್ಬೇಕಂತಾನೆ ಏನಿಲ್ಲ ಕಣ, ಹೋಗಿ ನಿಂಗಮ್ಮ. ನನ್ಗೇನೇನ್ ಬೇಜಾರಿಲ್ಲ. ಆದ್ರೆ ಒಂದ್ ಅಭಿಮಾನದಿಂದ, ಒಂದ್ ಇದರಿಂದ ಪ್ರೀತಿಯಿಂದ ಕರ್ಕೊಂಬರಕ್ ಬಂದಲ್ಲಮ್ಮ. ಅಷ್ಟು ದೂರ ಕರೆದಿದ್ದಕ್ಕೆ ನನಗೆ ಖುಷಿ ಆಗೋಯ್ತು. ಲಕ್ಷ್ಮಕ್ಕನು ಬಂದಳಂದಮ್ಮ. ಲಕ್ಷ್ಮಕ್ಕ ಬಾಳ ಚೆನ್ನಾಗಿ ಮಾಡ್ತಾಳ ಕಣ್. ಹೋಗು, ಕಬಾಬು ಬಿರಿಯಾನಿ ಇವೆಲ್ಲ. ಹಂಗಲ್ ಕಣ್ ಜಲ್ಜಕಯ್ಯೋ. ಈಗ ನಿಮ್ಮಲ್ಲಿ ಏನಾದ್ರೂ ಒಂದ್ ಚಿಕನ್ ತಗೊಂಬರ್ಲಿ, ಒಂದ್ ಮಟನ್ ತಗೊಂಬರ್ಲಿ, ಒಂದ್ ಏನಾದ್ರೂ ಒಂದ್ ಮಾಡಿದ್ರು ನಂಗೂನು ಲಕ್ಷ್ಮಕ್ಕಂಗ್ ಬಿಟ್ಟು ನೀನು ಊಟ ಮಾಡಲ್ಲ. ಅದ್ ನಮ್ ಮೊದ್ಲಿನಾನು ಗೊತ್ತು. ಒಂದ್ ದಿವಸಾನು ಬಿಟ್ಟು ಊಟ ಮಾಡಲ್ಲ. ಅಕಸ್ಮಾತ್ ನಾವೇನಾದ್ರು ಬರ್ಲಿಲ್ಲ ಆದ್ರೂ ಮನೆ ಹತ್ರನಾದ್ರೂ ಒಂದ್ ರೀಟು ತಿಳಿನ ಸಾಂಬಾರ ಏನಾರ ಹಾಕೊಂಬಂದು ಕೊಟ್ಟೋಗ್ತೀಯ ನೀನು. ಅಂತದ್ರಲ್ಲಿ ಇವಾಗ ನಿನಗ್ ಬಿಟ್ಟು ಊಟ ಮಾಡಿದ್ರೆ ಸರಿ ಆಗುತ್ತಾ? ಬಾಳ ಜಲ್ಜಕಯ್ಯ, ಎಲ್ಲ ಆಚೆ ಕಡೆನೆ ಮಾಡ್ತಿದೀವಿ. ಮನೆ ಒಳಗಡೆ ಜಾಸ್ತಿ ಈ ಸೆಕೆ ಆಗುತ್ತಂತ ಮನೆ ಒಳಗಡೆ ಮಾಡಕ್ಕಾಗಲ್ಲ ಅಂತ ಎಲ್ಲ ಆಚೆ ಕಡೆನೆ ಮಾಡ್ಕೊಂಡು ತಿನ್ನೋದಂತ ಎಲ್ಲ ಮಾಡ್ತಿದೀವಿ. ಬಾಳ ಜಲ್ಜಕಯ್ಯ, ಅಷ್ಟ್ ದೂರದಿಂದ ಬಂದಿದ್ದೀನಿ ಅಲ್ಲ. ನೀನ್ ಬಂದ್ರೆ ಮಾತ್ರ ಸರಿ, ಇಲ್ಲ ಅಂದ್ರೆ ಇನ್ನೊಂದ್ ದಿವಸ ಮಾತ್ರ ನೀನ್ ಕರೆದ್ರು ನಿಮ್ಮನೆ ಹತ್ರ ಬರಲ್ಲ ನೋಡಿ. ಇವಾಗ ಒಳ್ಳೆ ಕತೆ ಆಗೋತಲ್ಲ ಈ ಹುಡುಗಿಂದ. ಹಂಗಲ್ ಕಣೆ ನಿಂಗಮ್ಮ, ಈಗ ಬರ್ಲೇಬೇಕೇನೆ. ಹೋಗೆ ನಿಂಗಮ್ಮ, ಇನ್ನೊಂದ್ ದಿವಸ ಬಂದ್ರೆ ಆಗುತ್ತೆ, ಬೇಜಾರು ಮಾಡ್ಕೋಬೇಡ. ಇವಾಗ ಇರ್ಲಿ ಕಣ್, ಹೋಗಿ ಆಯ್ತು ಬಿಡಿ ಜಲ್ಜಕಯ್ಯ. ನೀನು ಯಾಕಮ್ಮ ನಿನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನಾನೇನೋ ಪ್ರೀತಿಯಿಂದ ನಮ್ ಜಲ್ಜಕಯ್ಯ ಅನ್ನೋ ಒಂದು ಅಭಿಮಾನದಿಂದ ಕರೆಯಕ್ ಬಂದೆ. ನೀನ್ ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ಯಾ? ಆಯ್ತು ಬಿಡಕ್ಕೋ. ಸರಿ ಕಣ, ಆಯ್ತು ಬಿಡು. ಇನ್ನೊಂದ್ ದಿವಸ ನೀನ್ ಕರೆದ್ರು ನಾನೇನ್ ಬರಲ್ಲ ಕಣಕ್ಕ. ಚಿಕನ್ ಮಾಡಿದೀನಿ ಬಾರೆ, ಮಟನ್ ಮಾಡಿದೀನಿ ಬಾರೆ, ತಿನ್ಕೊಂಡು ಹೋಗುವಂತೆ. ಸ್ವೀಟ್ ಮಾಡಿದೀನಿ ಬಾರೆ, ನಿಂಗಮ್ಮ ತಿನ್ಕೊಂಡು ಹೋಗುವಂತೆ ಅಂತ ಕರೆದ್ರು ನಾವಂತೂ ಬರಲ್ಲ. ನಾವ್ ಮಾತ್ರ ನೀನ್ ಕರೆದ ತಕ್ಷಣ ಮಾತ್ರ ನಿಮ್ಮನೆ ಹತ್ರ ಬಂದ್ಬಿಟ್ಟು ನಾವು ಊಟ ಮಾಡ್ಕೊಂಡು ಹೋಗ್ಬೇಕು. ನಾವ್ ಮಾತ್ರ ಕರೆದ್ರೆ ನೀನ್ ಬರಲ್ವಾ? ಸರಿ ಆಯ್ತು ಬಿಡಕ್ಕ. ಈ ಹುಡುಗಿ ಚಿಕ್ಕ ಮಕ್ಕಳು ಆಟ ಮಾಡಂಗ್ ಮಾಡ್ತಾಳಲ್ಲ ನಮ್ ನಿಂಗಮ್ಮ. ಏನ್ ಮಾಡೋಣ ಇವಳಿಗೆ?
ಸರಿ ಕಣ ಆಯ್ತು ನಡಿಯ ನಿಂಗಮ್ಮ ಅತ್ಲಾಗಿ ಬರ್ತೀನಿ ಕಣ್ ನಡಿ ವಾ ಹೋಗೋಣ ಅದೇನೇನು ಮಾಡ್ತಿದ್ರ ಅಂತ ಮಾಡ್ಕೊಂಡು ತಿನ್ಕೊಂಡು ಬರ್ತೀನಿ ನಡಿಯಮ್ಮ ಹೋಗೋಣ ಹಂಗಾರೆ ಲಕ್ಷ್ಮಕ್ಕ ಇದಾಳ್ತಾನೆ ಲಕ್ಷ್ಮಕ್ಕ ನಿಮ್ಮ ಅತ್ತೆ ಎತ್ಲಾಗ ಹೋಗೈತೆ ನಿಮ್ಮ ಅತ್ತೆನು ಮಂತವಳೆ ಆಯ್ತಾ ನಮ್ಮ ಅತ್ತೆನು ಮಂತವಳೆ ಇದಾರೆ ಮೊಟ್ಟೆ ಖಾಲಿ ಆಗಿತ್ತು ನಮ್ಮ ಅಪ್ಪಂಗೆ ಮೊಟ್ಟೆ ತಗೊಂಬರ್ರಿ ಅಂತ ಹೇಳಿದೀನಿ ತರಕಾರಿಗಳೆಲ್ಲ ತಗೊಂಬರ್ಬೇಕಾದ್ರೆ ಅವ್ರು ನೋಡಿದ್ರೆ ಅವರು ಮೊಟ್ಟೆ ಮರ್ತೆ ಬಂದ್ಬಿಟ್ಟಿದ್ದಾರೆ ಹೋಯ್ದಾಗ ಅದಕ್ಕೆ ಅತ್ಲಾಗಿ ನಮ್ಮ ಅತ್ತೆನೇ ಹೋಗಿ ತಗೊಂಬರ್ತೀನಿ ಇಲ್ಲೇ ಊರಲ್ಲಿ ಅಂಗಡಿಲಿ ಅದೇನ್ ಕೆಲಸ ಮಾಡ್ತೀರಮ್ಮ ಅಂತ ಹೇಳಿದ್ರು ಮೊಟ್ಟೆ ತಗೊಂಬರಕ್ ಹೋಗಿದಾರೆ ಅತ್ತೆ ಆಯ್ತು ನಡಿಯಮ್ಮ ಅಲ್ಲ ಕಡೆ ನಿಂಗಮ್ಮ ಈಗ ಏನು ಹಿಂಗೆ ಸಡನ್ ಆಗಿ ನೀವು ಚಿಕನ್ ಮಾಡ್ತಿದ್ರಲ್ಲ ಮನೇಲಿ ಏನ್ ಸಮಾಚಾರ ಏನ್ ಫಂಕ್ಷನ್ ಯಾರು ನೆಂಟ್ರಿಗಿಂಟ್ರಿ ಯಾರು ಬರ್ತಾರ ಏನು ಮಾತ್ರ ನಾ ಮಾತ್ರ ತಿನ್ನೋದಕ್ಕ ಏನಂತ ಗೊತ್ತಾಗ್ಲಿಲ್ವಲ್ಲಮ್ಮ ಸುಮ್ಕಿನ್ ಜಲ್ದಕಾಯಿ ಅತ್ಲಾಗಿ ನೀನ್ ನೋಡಿ ನೀನ್ ಯಾರು ಬರಕ್ ಹೋಗ್ತಾರೆ ಯಾರು ನೆಂಟ್ರು ಬರಲ್ಲ ಏನಿಲ್ಲ ಇನ್ನೇನು ಏನಂದ್ರೆ ನಮ್ಮ ಮನೇಲಿದ್ದೇನೆ ಚಿಕನ್ ಮಟನ್ ತಿಂದೇನೆ ಒಂದ್ ಎರಡೂವರೆ ತಿಂಗಳ ಮೇಲಾಗಿತ್ತು ಕಣಕು ವಾ ನಮ್ಮ ಹುಡುಗಿ ತಿನ್ನಲ್ಲ ಅಂತಾನೆ ಹೇಳ್ತಿದ್ದ ಅವಳು ಅದಕ್ಕೆ ಅತ್ಲಾಗಿ ಮನೇಲಿ ಮಾಡ್ತಾನೆ ಇರಲಿಲ್ಲ ಕಣಕ ಅತ್ಲಾಗಿ ಬಾಳ ದಿವಸ ಆಗೋಯ್ತು ಅದಕ್ಕಿಂತ ಅವಳೇ ಅಮ್ಮ ನನಗೆ ಚಿಕನ್ ಎಲ್ಲ ತಿನ್ಬೇಕು ಅನಿಸ್ತೈತ್ ಕಣಮ್ಮ ನನಗೆ ತಿನ್ನಂಗ ಆಗೈತೆ ಏನಾದ್ರು ತಗೊಂಬನ್ ಮಾಡ್ರಮ್ಮ ಅಂತ ಹೇಳಿರು ನಾವು ಟೊಮೆಟೊ ಸಸಿಗೆ ಬಳ್ಳಿ ಕಟ್ಟಕ್ ಹೋಗಿದ್ದು ನಾನು ನಮ್ಮ ಅಪ್ಪ ಅದಕ್ಕಿಂತ ಅಲ್ಲೆಲ್ಲ ಅರ್ಧಂಬರ್ಧ ಕೆಲಸ ಎಲ್ಲ ಬಿಟ್ಟು ನಾನೇ ಹೋಗ್ಬಿಟ್ಟು ಒಂದ್ 4 kg ಬಾಯ್ಲರ್ ಕೋಳಿನ ತಗೊಂಡ್ಬಂದು ಎಲ್ಲ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ಲಕ್ಷ್ಮಕ್ಕ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಲಕ್ಷ್ಮಕ್ಕಂಗೂ ಅಲ್ಲೇ ಕೂರಿಸ್ಕೊಂಡ್ಬಿಟ್ಟೆ ಆಮೇಕಿಂದ ಈಗ ನಿನ್ಗೂ ಕರ್ಕೊಂಬರಕ್ ಬಂದಿದ್ದೀನಿ ಬಾ ಹೋಗೋಣ ನೋಡ್ದ ನಮ್ ಲಕ್ಷ್ಮಕ್ಕ ಒಬ್ಳೇನೇನು ಮಾಡ್ತಿದ್ದಾಳೆ ಈ ನಿಂಗಮ್ಮ ಎತ್ಲಾಗ ಹೋದ್ಲು ಏನೋ ಅತ್ಲಾಗಿ ಪಾಪ ಹುಡುಗಿ ಮೇಲೆ ಒಬ್ಳ ಮೇಲೆ ಬಿಟ್ಟು ಹೋಗಿದಾಳಲ್ಲ ನಿಂಗಮ್ಮ ಎಲ್ಲೋದ್ಲು ಅಂತ ಕಾಣನ ಲಕ್ಷ್ಮಕ್ಕ ಏನಮ್ಮನಿ ಒಬ್ಳೆ ಮಾಡ್ತಿದ್ಯಾ ಬಾರಜಿ ಎಲ್ಲ ರೆಡಿ ಮಾಡ್ತಿದ್ದೀನಿ ಇನ್ನೇನು ಹಾಗೆ ಹೋಯ್ತು ಇನ್ನೇನು ಇನ್ನೊಂದು ಸ್ವಲ್ಪ ಐತೆ ಬಿರಿಯಾನಿ ಒಂದು ಹಾಕ್ಬಿಟ್ರೆ ಅತ್ಲಾಗಿ ಕಬಾಬೆ ಜಾಸ್ತಿ ಹೊತ್ತೇನಾಗಲ್ಲ ಬಾ ಅದೊಂದು ಸ್ವಲ್ಪ ಕಲ್ಸಿಡ್ಬೇಕಿತ್ತು ನಿಂಗಕ್ಕ ಇದ್ದಿದ್ರೆ ಅತ್ಲಾಗಿ ಒಂದ್ ಸ್ವಲ್ಪ ಇದು ನೋಡ್ಕೊಂಡಿದ್ರೆ ಅತ್ಲಾಗಿ ನಾನು ಕಬಾಬ್ಗೆಲ್ಲ ಕಲ್ಸಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ಅತ್ಲಾಗಿ ಬೇಗ ಆಗೋಗ್ಬಿಡೋದು ಅಲ್ಲ ಕಣ ಲಕ್ಷ್ಮಕ್ಕ ನಮ್ ನಿಂಗಮ್ಮ ಎತ್ಲಾಗ ಹೋದೆ ಪಾಪ ನೀನ್ ಒಬ್ಳ ಮೇಲೆ ಮಗ ಒಬ್ಳ ಮೇಲೆ ಬಿಟ್ಟು ಹೋಗಿದಾಳಲೆ ಎಲ್ಲಿ ನಿಂಗಮ್ಮ ಎತ್ಲಾಗ ಹೋದ್ಲು ಪಾಪ ಒಬ್ಳೆ ಎಷ್ಟಂತ ಮಾಡ್ತೀಯ ತಗೊಳಮ್ಮ ತರಕಾರಿಗಳಿಗೆಲ್ಲ ಇಟ್ಕೊಳ್ತೀನಿ ಏನೇನು ಬೇಕು ಸ್ವಲ್ಪ ಹಾಕೊಂಡು ಇದ್ ಮಾಡ್ಕ ಬಗ್ಗೆ ಎಷ್ಟೊತ್ತಂತ ತಗೊಳ್ತೀಯ ನಾನೇ ಇಟ್ಕೊಳ್ತೀನಿ ಮತ್ತೆ ನಿಂಗಕ್ಕ ಇಷ್ಟೊತ್ತರೆಗೂ ಇಲ್ಲೇ ಇದ್ರು ಜಲ್ಜಕ್ಕನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರು ಪಾಪ ಜಲ್ಜಕ್ಕ ಅವ್ರ ಮನೇಲಿ ಏನ್ ಮಾಡಿದ್ರು ನಿಂಗಕ್ಕನ್ ಬಿಟ್ಟು ಒಂದ್ ಗಳಿಗೆನು ಸುದಾ ಊಟ ಮಾಡಲ್ಲ ಏನ್ ಮಾಡಿದ್ರು ನಿಂಗಕ್ಕನ್ ಕೊಟ್ಟೆ ಊಟ ಮಾಡುದು ಹಂಗಾಗಿ ಇನ್ನೇನ್ ಮಾಡಕ್ಕಾಗುತ್ತೆ ಹೋಗ್ ಕರ್ಕೊಂಡ್ ಬರ್ತೀನಿ ಕಣೆ ಅಂತ ಹೇಳಿರುವ ಹೋಗ್ಬಾ ಬೇಗ ರಪ್ಪನ್ ಬಾರಕ ಅಂತ ಹೇಳ್ದೆ ಮತ್ತೆ ನೀವು ಮೊಟ್ಟೆ ತಗೊಂಬರಕ್ ಹೋಗಿದ್ರಂತೆ ತಗೊಂಬಂದ್ರ ಮೊಟ್ಟೆನ ಕಣಮ್ಮ ತಗೊಂಬಂದೆ ಬೇಗ ಅತ್ಲಾಗ ಮಾಡ್ರಿ ಅತ್ಲಾಗಿ ನಿಂಗಮ್ಮ ಅಲ್ಲಿ ಇಲ್ಲಿ ಹೋಗದೆ ಆಗೋಯ್ತು ಅತ್ಲಾಗಿ ಬೇಗ ಮಾಡಿದ್ರೆ ಅತ್ಲಾಗಿ ನನಗೂ ಹೊಟ್ಟೆ ಸಿತೈತ್ ಕಣೆ ಹೊಟ್ಟೆ ಎಲ್ಲ ಗುಡು ಅಂತೈತೆ ಯಾವಾಗ ತಿನ್ನ ಅನಿಸ್ತೈತೆ ನನ್ಗಂತೂ ಅತ್ಲಾಗಿ ಒಳ್ಳೆ ರುಚಿಯಾಗಿ ಮಾಡಿದ್ಯಾ ಕಣೆ ಹಾ ಇಲ್ಲಿಂದ ನಾನೇನೆ ಘಮ ಅಂತ ವಾಸನೆ ಬರ್ತೈತೆ ಕಣೆ ಲಕ್ಷ್ಮಕ್ಕ ಅತ್ಲಾಗಿ ಬೇಗ ಮಾಡಿ ಇದು ಮಾಡ್ಬಿಟ್ಟು ಅತ್ಲಾಗಿ ತಿರ್ಗಾ ಅದೆಂತದ ಕಬಾಬ್ ಬೇರೆ ಮಾಡ್ಬೇಕು ಅಂತ ಹೇಳ್ತಿದ್ರ ಲಕ್ಷ್ಮಕ್ಕ ಕಬಾಬು ಒಳ್ಳೆ ರುಚಿಯಾಗಿ ಮಾಡೆ ಚೆನ್ನಾಗಿರ್ಬೇಕು ಮಾತ್ರ ಒಳ್ಳೆ ಬಿಸಿ ಆದು ನಾನೊಂದು ಪ್ಲೇಟ್ ತಿನ್ಬಿಡ್ತೀನಿ ಕಣಮ್ಮ ಹೊಟ್ಟೆ ತುಂಬಾ ನನಗೆ ಕಬಾಬು ಅಂದ್ರೂ ಬಲು ಇಷ್ಟ ಆಯ್ತು ಕಣಜಿ ಇನ್ನೊಂದ್ ಸ್ವಲ್ಪ ಐತೆ ಇನ್ನೇನ್ ಇದೊಂದು ಆಗ್ಬಿಟ್ರೆ ಅತ್ಲಾಗಿ ಮುಗ್ದೇ ಬಿಡುತ್ತೆ ಅತ್ಲಾಗಿ ಆಗಲ್ಲ ಅಬ್ಬಬ್ಬಬ್ಬ ನೋಡ್ದೇನಪ್ಪ ನಮ್ ಲಕ್ಷ್ಮಕ್ಕನ್ ಏನ್ ಲಕ್ಷ್ಮಮ್ಮ ಏನು ಬಿರಿಯಾನಿ ಎಲ್ಲ ಜೋರಾಗಿ ಮಾಡ್ತಿದ್ಯಾ ಅಬ್ಬಬ್ಬಬ್ಬ ಅಷ್ಟು ದೂರ ಬರ್ತಿದ್ದೀನಿ ಅಲ್ಲಿಂದ ನನಗೆ ವಾಸನೆ ಬರ್ತೈತಲ್ಲ ಲಕ್ಷ್ಮಕ್ಕು ಅದ್ ಏನೇನು ಮಸಾಲೆ ಹಾಕಿ ಮಾಡ್ತಿದೀಯೇ ಅದ್ ಎಂತ ಬಿರಿಯಾನಿ ಮಾಡ್ತಿದ್ಯಾ ಏನಮ್ಮ ಅದು ನೀನು ಮಾಡ್ತಿರೋದು ವಾಸನೆಗೇನಿಂದ ನನಗೆ ತಿನ್ಬೇಕು ಅನಿಸ್ತೈತ್ ಕಣೆ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಲೆ ಬಿರಿಯಾನಿ ಮಾಡ್ತಿದ್ಯಾನಮ್ಮ ನೀನಂತೂ ಫುಲ್ ಸ್ಪೀಡ್ ಇದೆಯಾ ಕಣೆ ಹೇಳ ಮಾತ್ಲಾಗಿ ಬೇಗ ಮಾಡತ್ಲಾಗಿ ಮುಗ್ಸತ್ಲಾಗಿ ಊಟ ಮಾಡ್ಕೊಂಡು ಹೋಗ್ಬಿಡಿರಂತ ಇನ್ನೇನು ಜಲ್ದಕ್ಕನು ಬಂದ್ರು ಇನ್ನೇನು ಜಲ್ದಕ್ಕ ನಾನು ಏನಿದ್ರು ನಿನ್ನಷ್ಟು ಟೇಸ್ಟಿಯಾಗಿ ಏನು ಮಾಡಲ್ಲ ಸುಮ್ಕಿರು ಈ ಜಲ್ದಕ್ಕಯ್ಯ ನೋಡಿ ಹೆಂಗ್ ಹೇಳುತ್ತಂತ ನಿಂಗಕ್ಕಯ್ಯ ಜಲ್ದಕ್ಕ ಮಾತ್ರ ಬಲು ರುಚಿಯಾಗಿ ಮಾಡುತ್ತೆ ನನಗೆ ಸುಮ್ಕೆ ಹಿಂಗ್ ಹೇಳ್ತಿರೋದು ಅಷ್ಟೇ ರುಚಿಯಾಗೈತೆ ಸಕ್ಕ ಟೇಸ್ಟ್ ಹೊಡಿತೈತೆ ಸ್ಮೆಲ್ ಬರ್ತೈತೆ ಅಂತ ಜಲ್ದಕ್ಕಯ್ಯ ಕಡಿಮೆ ಟೇಸ್ಟ್ ಮಾಡುತ್ತಾ ಬಾರ್ ಜಲ್ದಕ್ಕಯ್ಯು ಮಾಡ್ಬಾ ಆದ್ರೆ ನನ್ಗೆ ನಿನ್ನಷ್ಟು ಮಾಡಕ್ ಬರಲ್ಲ ನೀನಂದ್ರೆ ಇನ್ನೂ ಒಂದ್ ಸ್ವಲ್ಪ ರುಚಿಯಾಗಿ ಮಾಡ್ತೀಯ ನಿನ್ಗೆ ನನ್ಗಿಂತ ಅನುಭವ ಜಾಸ್ತಿ ಬಾರ್ ಜಲ್ದಕ್ಕಯ್ಯ ಬೇಗ ಮಾಡು ಮಾಡೆ ಲಕ್ಷ್ಮಕ್ಕ ಏನು ಆಗಲ್ಲ ಇನ್ನೇನು ಎಲ್ಲ ರೆಡಿ ಮಾಡ್ತಿದ್ಯಲ್ಲ ಇನ್ನೇನು ಅಕ್ಕಿ ಒಂದ್ ಹಾಕ್ಬಿಟ್ಟು ನೀರೊಂದ್ ಹಾಕ್ಬಿಟ್ಟು
ಒಂದೇ ಅದಕ್ಕೆ ಇದು ಮಾಡ್ಬಿಟ್ರೆ ಹಾಗೆ ಹೋಯ್ತಮ್ಮ. ಒಂದ್ ಸ್ವಲ್ಪ ಲೈಟ್ ಆಗಿ ಟೇಸ್ಟಿಗೆ ಉಪ್ಪೊಂದು ಹಾಕ್ಬಿಟ್ಟು ರೆಡಿ ಮಾಡ್ಬಿಡು. ಇನ್ನೇನು ತಿರ್ಗಾ ಇನ್ನೇನು ನಾನು ಇನ್ನೇನು ಮಾಡೋದೈತೆ ಕಣಕು. ಜಲ್ಜಕಯ್ಯ ಹಂಗಲ್ಲ ನಾನು ಹೇಳ್ತಿರೋದು. ಸ್ವಲ್ಪ ಹೊತ್ತು ಬೇರೆ ಆಗೋಯ್ತೆ, ಬೇಗ ಬೇಗ ಮಾಡೋದಂತ ಅಷ್ಟೇ. ಈಗ ನೀನೊಂದ್ ಸ್ವಲ್ಪ ಬಿರಿಯಾನಿ ನೋಡ್ಕೊಂಡಿದ್ದಿದ್ರೆ ಅತ್ಲಾಗಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದೇ ಸಮಕ್ಕೆ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಲೈಟ್ ಆಗಿ ಉಪ್ಪು ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಇದ್ ಮಾಡ್ಬಿಟ್ಟಿದ್ರೆ ದಮ್ ಕಟ್ಬಿಟ್ಟಿದ್ರೆ ನಾನು ಒಂದ್ ಸ್ವಲ್ಪ ಇಲ್ಲಿ ಕಬಾಬ್ಗೆಲ್ಲ ಕಲಸ್ಕೊಂಡ್ಬಿಡ್ತಿದ್ದೆ ಕಣಕ್ಕ. ಇಲ್ಲಾಂದ್ರೆ ಇವೆಲ್ಲ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ತಿರ್ಗಾ ನಾನು ಕಬಾಬ್ಗೆಲ್ಲ ಕಲಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಒತ್ತಾಗ್ಬಿಡುತ್ತಕೋ ಜಲ್ದಕಯ್ಯು. ಅದಕ್ಕೆ ಹೇಳ್ತಿರೋದು, ಬಾ ಬಿರ್ಬಿರ್ನೆ ಮಾಡೋಣ. ನಿನ್ಗೆ ನನ್ಕಿಂತ ಟೇಸ್ಟಿಯಾಗಿ ಮಾಡಕ್ ಬರುತ್ತಕೋ, ಚೆನ್ನಾಗಿ ಮಾಡ್ತೀಯ ನೀನು. ಅದಕ್ಕೆ ಹೇಳ್ತಿರೋದು ಬಾರಕೋ ಬೇಗ. ಅಲ್ಲ ಕಣೆ ಲಕ್ಷ್ಮಕ್ಕ, ನಾನು ನಿನ್ಕಿಂತ ಚೆನ್ನಾಗಿ ರುಚಿಯಾಗಿ ಮಾಡ್ತೀನೇನೆ. ನೀನ್ ಅಷ್ಟು ಚೆನ್ನಾಗಿ ಮಾಡ್ತೀಯ, ಅಷ್ಟು ರುಚಿಯಾಗೆಲ್ಲ ಮಾಡ್ತೀಯ, ಒಂದೇ ಸಂಖ್ಯೆ ಆಟ ಮಾಡ್ತಿದ್ಯಲ್ಲ. ನಾನು ಬಂದಿರಲಿಲ್ಲ ಅಂತಿದ್ರೆ ಆರಾಮಾಗಿ ಮಾಡ್ತಿಲ್ವಾ? ಅಲ್ಲೇ ಬಂದ್ ನಾನು ನಿನ್ ತಕ್ಷಣ ಅಲ್ಲೇ ಆಟ ಮಾಡ್ತಿದ್ಯಮ್ಮ. ಸರಿ ಆಯ್ತು ಬಿಡು, ಮಾಡ್ತೀನಿ. ಬಾ ನೀನ್ ಕಬಾಬ್ ಮಾಡ್ಕ, ನಾನು ಬಿರಿಯಾನಿ ಮಾಡ್ತೀನಿ. ಲೇ ನಿಂಗಮ್ಮ, ನಿನ್ ಕಡೆ ಇನ್ನೇನು ಮಾಡ್ತಿದ್ಯಾ ಹೋಗು. ಸೌತೆಕಾಯಿ ಈರುಳ್ಳಿ ಇವೆಲ್ಲ ಹೆಚ್ಕೊಂಬ, ಬೇಗ ಬೇಗ ಅತ್ಲಾಗಿ ಮುಗಿಸ್ಬಿಡ್ತೀವಿ. ನಾವು ಮಾಡಿ ಅತ್ಲಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ, ಹೊತ್ತು ಬೇರೆ ಆಗೋಯ್ತು. ಸರಿ ಕಣಕ, ಆಯ್ತು. ಬಾರ್ ಜಲ್ಜಕಯ್ಯ ನೀನ್ ಮಾಡ್ಬಾ. ನಾನು ಕಬಾಬ್ಗೆಲ್ಲ ಕಲಿಸ್ಕೊಂತೀನಿ ಬೇಗ ಬೇಗ ಅತ್ಲಾಗಿ ಮಾಡಿ ಮುಗಿಸ್ ಹೋಗೋಣ ಅತ್ಲಾಗಿ. ಪಾಪ ನಿಂಗಕ್ಕ ಹಿಂಗುನು ಅದು ಇದು ಕೆಲ್ಸಗಳು ಇರ್ತವೆ, ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಬೇಡ ಕಣಕ, ಬರಲ್ಲ ಕಣಕ, ನಾನು ಮಂತ ಹೋಗ್ಬೇಕು ಕಣಕ ಅಂತ ಹೇಳಿದ್ರು ಒಂದೇ ಸಂಖ್ಯೆ ಆಟ ಮಾಡ್ಕೊಂಡು ಕರ್ಕೊಂಡ್ ಇಲ್ಲೇ ಉಳಿಸ್ಕೊಂಡ್ಬಿಡ್ತು ಅತ್ಲಾಗಿ ನಿಂಗಕ್ಕಯ್ಯ. ಬೇಗ ಬೇಗ ಮಾಡ್ರಮ್ಮ, ನನ್ಗಂತೂ ಯಾವಾಗ ತಿನ್ಬೇಕು ಅನಿಸ್ತೈತ್ ಕಣೆ ಲಕ್ಷ್ಮಕ್ಕ ಅತ್ಲಾಗಿ. ಬೇಗ ಬೇಗ ಮಾಡ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ಕೊಳ್ರಿ ಅತ್ಲಾಗಿ. ನಾನು ಕೈ ಕಾಲೆಲ್ಲ ತೊಳ್ಕೊಂಡ್ ಮುದ್ಬಿಡ್ತೀನಿ ಅತ್ಲಾಗಿ, ಕುತ್ಕೊಂಡ್ಬಿಡ್ತೀನಿ ಅತ್ಲಾಗಿ. ನನಗೆ ಹೊಟ್ಟೆ ಸಿದ್ಕೊಂಡ್ರ ಮಾತ್ಲಾಗಿ. ಈ ಜಲ್ಜಕ್ಕ ಈ ಲಕ್ಷ್ಮಕ್ಕ ಇಬ್ರಾಳು ಸೇರ್ಕೊಂಡ್ಬಿಟ್ಟು ಮಾಡ್ತಿರೋದು ಆ ವಾಸನೆಗೂ ಅದಕ್ಕೂ ಯಾವಾಗ ತಿನ್ನ ಅನಿಸ್ತೈತ್ ನನ್ಗಂತೂ ಅತ್ಲಾಗಿ. ನಿಂಗಕ್ಕ ನಿಂಗಮ್ಮ ಎಲ್ಲ ಆಗೋಯ್ತು ಕಣೆ. ಇನ್ನೇನು ಎಲ್ಲ ಬಿರಿಯಾನಿನೂ ಆಯ್ತು, ಇನ್ನೇನು ಕಬಾಬು ಎಲ್ಲ ಮಾಡಿ ಮುಗ್ದೋಯ್ತು, ಇನ್ನೇನು ಎಲ್ಲ ಆಗೋಯ್ತು. ಇನ್ನೇನಿಲ್ಲ, ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಮಾತ್ಲಾಗಿ, ಊಟಕ್ಕೆ ಕುತ್ಕೊಂಡ್ಬಿಡೋ ಮಾತ್ಲಾಗಿ. ನನಗೂ ಹೊಟ್ಟೆ ಹಸಿದೈತೆ. ಎತ್ಲಾಗೋಯ್ತು ಮಲ್ಲೇಶಣ್ಣ ಇಲ್ವಾ? ಅಣ್ಣ ಇಲ್ವೇನಮ್ಮ? ಇಲ್ಲ ಕಣ್ ಜಲ್ಜಕಯ್ಯ, ಎತ್ಲಾಗ ಹೋದ್ರೆ ಏನೋ ಒಂದು ಗೊತ್ತಿಲ್ಲ ನನ್ಗಂತೂ ಅತ್ಲಾಗಿ. ಇಲ್ಲೇ ಹೋಗ್ ಬರ್ತೀನಿ ಒಂದೈಟು, ಇಲ್ಲೇ ಇರಮ್ಮ, ಅದೇನ್ ಮಾಡ್ತೀರಿ ಅಡಿಗೆ ಎಲ್ಲ ರೆಡಿ ಮಾಡ್ತೀರಿ ಅಂತ ಹೇಳಿ ಹೋದವರು ಈಟೊತ್ತಾದ್ರೂ ಬರ್ಲಿಲ್ಲ. ಏನಿಲ್ಲ ಅತ್ಲಾಗಿ, ಇನ್ನೇನ್ ಮಾಡ್ತೀವಿ ಹೇಳು ಅತ್ಲಾಗಿ. ಇಲ್ಲೇ ಕಣ್ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಬರ್ಲಿ ಅವರು, ಬಂದಾದ್ಮೇಲೆ ನಾವು ಅವ್ರಿಬ್ರಾಳು ಊಟ ಮಾಡ್ತೀವಿ. ಈಗ ನಮ್ಮ ಅತ್ತೆ ಲಕ್ಷ್ಮಕ್ಕ ನೀವು ಜಲ್ಜಕ್ಕ 3 ಜನನು ಕುತ್ಕೊಂಡು ಊಟ ಮಾಡ್ರಿ. ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಉಂಬಕ್ಕಿಡ್ತೀನಿ. ಎದಲ್ರಿ ಮ್ಯಾಕೆ ಊಟ ಮಾಡ್ರಿ. ಇನ್ನೇನು ಎಲ್ಲ ಆಗೋಯ್ತಲ್ಲ, ಇನ್ನೇನು ರೆಡಿ ಆಯ್ತು. ಪಾಪ ಮಲ್ಲೇಶಣ್ಣನು ಇದ್ದಿದ್ರೆ ಅತ್ಲಾಗಿ, ನೀನು ಅತ್ಲಾಗಿ ಇದ್ದೆ ಕುತ್ಕೊಂಡು ಅತ್ಲಾಗಿ 5 ಜನನು ಒಂದೇ ಸಲ ಊಟ ಮಾಡ್ಬೋದಿತ್ತು ಅತ್ಲಾಗಿ ಒಟ್ಟಿಗೆನೆ. ನಾವೆಲ್ಲ ಊಟ ಮಾಡಾದ್ಮೇಲೆ ನೀವು ತಿರ್ಗಾ ಊಟ ಮಾಡ್ತೀರಾ? ನೋಡಿ ಮಲ್ಲೇಶಣ್ಣ ಎಲ್ಲಾರು ಇದ್ರೆ ಕರ್ಕೊಂಬರಕ ಅತ್ಲಾಗಿ, ಒಂದೇ ಸಲ ಊಟ ಕುತ್ಕೊಳ್ಳೋಣ ಅತ್ಲಾಗಿ. ಇಲ್ಲ ಕಣ್ ಲಕ್ಷ್ಮಕ್ಕ, ಜಲ್ಜಕ್ಕ ಬರ್ರಿ, ನೀವು ಊಟ ಕುತ್ಕೊ ಬರ್ರಿ. ಅವರು ಎಷ್ಟೊತ್ತಾಗುತ್ತೋ ಏನೋ ಬರೋದು. ಪಾಪ ನೀವು ಅರ್ಜೆಂಟ್ ಆಗಿ ಮಂತಾವ ಅಲ್ಲಿ ಇಲ್ಲಿ ಹೋಗ್ಬೇಕು. ನಾನ್ ಕರ್ದಿದ ತಕ್ಷಣ ಬಂದ್ಬಿಟ್ಟು ಹೆಂಗ ಸದ್ಯ ಕಬಾಬು ಬಿರಿಯಾನಿ ಎಲ್ಲ ಮಾಡ್ಕೊಟ್ರಲ್ಲ. ಬೇಗ ಬೇಗ ಹೆಂಗೋ ಆಗೋಯ್ತು. ಬರ್ರಿ ಕುತ್ಕೊಳ್ರಿ, ಊಟ ಮಾಡ್ರಿ ಬರ್ರಿ. ನಮ್ಮತ್ತೆ ಕೈ ಕಾಲು ತೊಳ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಇಟ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅತ್ತೆ ಅತ್ತೆ ಬರ್ರಿ ಬೇಗ ಬೇಗ.